ಮುಖ್ಯಮಂತ್ರಿಗಳ ಪರವಾಗಿ ಅಭಿಷೇಕ್ ಮನು ಸಿಂಘವಿ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ರಾಜ್ಯಪಾಲರು ನಡ್ಕೊಂಡಿದ್ದಾರೆ ಈ ಪ್ರಕರಣದಲ್ಲಿ ಅನ್ನುವಂತಹ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಆದೇಶಕ್ಕೆ ತೀವ್ರ ಆಕ್ಷೇಪವನ್ನು ಎತ್ತಲಾಗಿದೆ. ಶೋಕಾಸ್ ನೋಟಿಸ್ ನೀಡುವಾಗಲೂ ಪ್ರದೀಪ್ ಸ್ನೇಹಮಯಿ ಕೃಷ್ಣ ಹೆಸರನ್ನ ಇಲ್ಲಿ ಪ್ರಸ್ತಾಪಿಸಿಲ್ಲ. ಕೇವಲ ಟಿಜೆ ಅಬ್ರಹಾಂ ಹೆಸರಿನಲ್ಲಿ ಶೋಕಾಸ್ ನೋಟಿಸ್ ಅನ್ನ ನೀಡಿದ್ದಾರೆ. ರಾಜ್ಯಪಾಲರ ಮುಂದೆ ಇನ್ನೂ 12 ದೂರುಗಳು ಬಾಕಿ ಇವೆ. ಬೇರೆ ಬೇರೆ ಕೇಸ್ಗಳಿಗೆ ಬೇರೆ ಬೇರೆಯವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ 12 ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಅನ್ನ ಕೊಟ್ಟಿಲ್ಲ. ಈ ಪ್ರಕರಣವನ್ನ ತರಾತುರಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಅನ್ನ ಕೊಟ್ಟಿರೋದೇ ಇಲ್ಲಿ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ಯಾವುದೇ ಸೂಕ್ತ ಕಾರಣಗಳನ್ನು ಕೂಡ ರಾಜ್ಯಪಾಲರು ಕೊಟ್ಟಿಲ್ಲ. ಕ್ಯಾಬಿನೆಟ್ ನಿರ್ಣಯವನ್ನು ಕೂಡ ಇಲ್ಲಿ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಸಿಂಘವಿ ವಾದವನ್ನ ಇಡ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ಮುಂದುವರೆದಿದೆ ಸಿಎಂ ಪರ ವಕೀಲರ ವಾದ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಆದೇಶ ಕೊಟ್ಟದರ ಬೆನ್ನಲ್ಲೇ ತೀವ್ರ ಆಕ್ಷೇಪವನ್ನು ಎತ್ತುತ್ತಾ ಇದ್ದಾರೆ. ಶೋಕಾಸ್ ನೋಟಿಸ್ ಕೊಡೋದಕ್ಕೆ ಪ್ರದೀಪ್ ಆಗಲಿ ಅಥವಾ ಸ್ನೇಹಮಯಿ ಕೃಷ್ಣ ಅವರ ಹೆಸರಾಗಲಿ ಇಲ್ಲ. ಕೇವಲ ಟಿಜೆ ಅಬ್ರಹಾಂ ಕೊಟ್ಟಂತಹ ಖಾಸಗಿ ದೂರಿನ ಬೆನ್ನಲ್ಲೇ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಈ ಹಿಂದೆ 12 ಪ್ರಕರಣಗಳಿದೆ. ಈಗಾಗಲೇ ರಾಜಕೀಯವಾಗಿ ಅವರೆಲ್ಲರೂ ಪ್ರಸ್ತಾಪ ಮಾಡಿದ್ರು ಯಾವೆಲ್ಲ 12 ಪ್ರಕರಣಗಳಿವೆ ಅಂತ. ಈ 12 ಪ್ರಕರಣಗಳಲ್ಲಿ ತೆಗೆದುಕೊಳ್ಳದ ತರಾತುರಿ ಯಾಕೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಮಾತ್ರ ಕಾಣಿಸ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಕೋಟ್ ಮಾಡ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ಗೆ ಯಾವುದೇ ಸೂಕ್ತ ಕಾರಣಗಳನ್ನು ಕೂಡ ರಾಜ್ಯಪಾಲರು ಕೊಟ್ಟಿಲ್ಲ. ಕ್ಯಾಬಿನೆಟ್ ನಿರ್ಣಯವನ್ನ ತೆಗೆದುಕೊಂಡು ರಾಜ್ಯಪಾಲರಿಗೆ ಆ ಕ್ಯಾಬಿನೆಟ್ ನಿರ್ಣಯವನ್ನು ಕೂಡ ಕಳಿಸಲಾಗಿತ್ತು. ಆದರೆ ಅದನ್ನ ತಿರಸ್ಕಾರ ಮಾಡುವಂತಿಲ್ಲ. ಆದರೆ ಅದನ್ನು ತಿರಸ್ಕಾರ ಮಾಡಿದ್ದಾರೆ ಅನ್ನೋ ಅಂಶವನ್ನು ಕೂಡ ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ. ಇದು ಯಾವ ರೀತಿ ರಾಜಕೀಯ ಪ್ರೇರಿತವಾಗಿದೆ, ಪೂರ್ವ ನಿಯೋಜಿತವಾಗಿತ್ತು ಈ ಒಂದು ನೋಟಿಸ್ ಕೊಡುವಂತಹ ಪ್ರಕರಣ ಅನ್ನೋದರ ಬಗ್ಗೆ ಕೋರ್ಟ್ಗೆ ಮನವರಿಕೆ ಮಾಡುವಂತಹ ಪ್ರಯತ್ನವನ್ನ ಸಿಂಘವಿ ಅವರು ನಡೆಸ್ತಾ ಇದ್ದಾರೆ. 12 ಪ್ರಕರಣಗಳನ್ನ ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ. 12 ಪ್ರಕರಣಗಳು ಈಗಾಗಲೇ ರಾಜ್ಯಪಾಲರ ಅಂಗಳದಲ್ಲಿದೆ. ಆ 12 ಕೇಸ್ಗಳಲ್ಲಿ ಯಾಕೆ ಈ ಆತುರವನ್ನ ಅವರು ತೋರಿಸಿಲ್ಲ? ಯಾಕೆ ಸಿದ್ದರಾಮಯ್ಯನವರ ವಿಷಯದಲ್ಲಿ ಮಾತ್ರ ಈ ಆತುರವನ್ನ ತೋರಿಸ್ತಾ ಇದ್ದಾರೆ? ಅದರ ಜೊತೆಗೆ ಪ್ರಾಸಿಕ್ಯೂಷನ್ಗೆ ಅವರು ಒಂದು ಸೂಕ್ತ ಕಾರಣವನ್ನ ಕೊಡಬೇಕಾಗಿತ್ತು. ಈ ರೀಸನ್ಗೋಸ್ಕರ ಇಂಥದ್ದು ತಪ್ಪು ನಮಗೆ ಎದ್ದು ಕಾಣಿಸ್ತಾ ಇದೆ ಸಿದ್ದರಾಮಯ್ಯನ ವಿರುದ್ಧವಾಗಿ ಅಂತ ಅವರು ತೋರಿಸ್ಬೇಕಿತ್ತು. ಆ ಕಾರಣವನ್ನು ಕೂಡ ಅವರು ತೋರಿಸಿಲ್ಲ ಅಂತ. ಕ್ಯಾಬಿನೆಟ್ ನಿರ್ಣಯ ಕಾನೂನಾತ್ಮಕವಾಗಿಯೇ ಇದೆ ಅನ್ನುವಂಥ ವಿಷಯ, ಕ್ಯಾಬಿನೆಟ್ ನಿರ್ಣಯ ಕಾನೂನಾತ್ಮಕವಾಗಿಯೇ ಇದೆ ಅಂತ ಸಿಂಘವಿ ಅವರು ವಾದವನ್ನ ಇಡ್ತಾ ಇದ್ದಾರೆ. ಕ್ಯಾಬಿನೆಟ್ ನಿರ್ಣಯ ಕಾನೂನಾತ್ಮಕವಾಗಿ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಈ ಸಂದರ್ಭದಲ್ಲಿ ಹೌದು, ಕಾನೂನಾತ್ಮಕವಾಗಿ ಇದೆ ಅನ್ನುವಂತಹ ವಿಚಾರವನ್ನು ಅವರು ಪ್ರಸ್ತಾಪಿಸ್ತಾ ಇದ್ದಾರೆ. ಸಿಂಘವಿ ವಾದವನ್ನ ಈ ಸಂದರ್ಭದಲ್ಲಿ ಮುಂದುವರಿಸ್ತಾ ಇದ್ದು, ಕ್ಯಾಬಿನೆಟ್ ನಿರ್ಣಯವನ್ನು ತೆಗೆದುಕೊಳ್ಳಾಯಿತು. ಕ್ಯಾಬಿನೆಟ್ ನಿರ್ಣಯ ಏನು ಅನ್ನೋದನ್ನ ರಾಜ್ಯಪಾಲರ ಅಂಗಳಕ್ಕೂ ಕೂಡ ಕಳಿಸಲಾಗಿತ್ತು. ಆದರೆ ಕ್ಯಾಬಿನೆಟ್ ನಿರ್ಣಯವನ್ನೇ ಅವರು ಪರಿಗಣಿಸಿಲ್ಲ. ಅವರು ಏಕಮುಖವಾಗಿ ಡಿಸಿಷನ್ ಅನ್ನ ತೆಗೆದುಕೊಂಡಿದ್ದಾರೆ ಅಂತ ಸಿಂಘವಿ ವಾದಕ್ಕೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ವ್ಯಂಗ್ಯವನ್ನ ಮಾಡಿದ್ದಾರೆ. ಎಲ್ಲರನ್ನ ಕಾನೂನು ಪಂಡಿತರಂತೆ ಕ್ಯಾಬಿನೆಟ್ ಅಲ್ಲಿ ಇದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಮಾಡಲಾಗಿದೆ. ಕಾನೂನು ಸಲಹೆಯನ್ನ ಪಡೆದುಕೊಂಡ್ರೆ ಯಾವುದೇ ತಪ್ಪು ಇಲ್ಲ ಅನ್ನುವಂತಹ ವಿಷಯವನ್ನು ಕೂಡ ತುಷಾರ್ ಮೆಹ್ತಾ ಅವರು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ ನಿರ್ಣಯ ತೆಗೆದುಕೊಂಡಿದೆ ಅನ್ನುವಂತಹ ವಿಷಯ ಅದು ಕಾನೂನಾತ್ಮಕವಾಗಿದೆ ಅಂತ ಸಿಂಘವಿ ಅವರು ಇಲ್ಲಿ ಹೇಳ್ತಾ ಹೋದ್ರು. ಅದಕ್ಕೆ ಹಾಗಾದ್ರೆ ಕ್ಯಾಬಿನೆಟ್ನಲ್ಲಿ ಇರುವವರೆಲ್ಲರೂ ಕೂಡ ಕಾನೂನು ಪಂಡಿತರ, ಕಾನೂನಿನ ಸಲಹೆಯನ್ನ ಪಡ್ಕೊಳ್ಳೋದ್ರಲ್ಲಿ ಏನಾದರೂ ತಪ್ಪಿದೆಯಾ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು. ಇಬ್ಬರ ನಡುವೆ ವಾದ ಪ್ರತಿವಾದ, ವ್ಯಂಗ್ಯ ಇವೆಲ್ಲವೂ ಕೂಡ ಮುಂದುವರೆದಿದೆ ಕೋರ್ಟ್ ಅಂಗಳದಲ್ಲಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಕ್ಯಾಬಿನೆಟ್ ನಿರ್ಣಯ ಕಾನೂನಾತ್ಮಕವಾಗಿದೆ ಅಂತ ಬಂದಂತಹ ಸಂದರ್ಭದಲ್ಲಿ ಹಾಗಾದ್ರೆ ಎಲ್ಲರೂ ಕೂಡ ಕಾನೂನು ಪಂಡಿತರ, ಕಾನೂನಿನ ಒಂದು ಸಲಹೆ ಪಡ್ಕೊಳ್ಬಾರ್ದಾ ಅಂತ ತುಷಾರ್ ಮೆಹ್ತಾ ಅವರು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ಯಾವ ಕ್ಷಣ ಯಾವ ಸಂದರ್ಭಕ್ಕೆ ಬಂದಾಗ ಈ ರೀತಿಯಾಗಿ ಹೇಳಿದ್ದಾರೆ? ದಿವ್ಯಾ, ಹೈಕೋರ್ಟ್ನಲ್ಲಿ ಜನಪ್ರತಿನಿಧಿಗಳ ಪೀಠದಲ್ಲಿ ಅಭಿಷೇಕ್ ಮನು ಸಿಂಘವಿ ಸಿಎಂ ಪರ ಪ್ರಬಲವಾದ ವಾದವನ್ನು ಮಂಡನೆ ಮಾಡ್ತಿದ್ದಾರೆ. 26ನೇ ತಾರೀಕು ಟಿಜೆ ಅಬ್ರಹಾಂ ರವರು ಒಂದು ದೂರನ್ನ ರಾಜ್ಯಪಾಲರಿಗೆ ಸಲ್ಲಿಸ್ತಾರೆ. ಪ್ರಾಸಿಕ್ಯೂಷನ್ಗೆ ಸಿಎಂ ವಿರುದ್ಧ ಅನುಮತಿಯನ್ನು ಕೊಡಬೇಕು ಅಂತೇಳಿ. ಅವತ್ತೇ ಅಂದರೆ 26ನೇ ತಾರೀಕೆ ಸಿಎಂಗೆ ಒಂದು ಶೋಕಾಸ್ ನೋಟಿಸನ್ನು ಕೊಟ್ಟು ಕಾರಣವನ್ನು ಕೊಡಿ, ಯಾಕೆ ತಮ್ಮ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬಾರ್ದು ಅಂತೇಳಿ ಕೇಳ್ತಾರೆ. ಈ ಸಂದರ್ಭದಲ್ಲಿ ಸಚಿವ ಸಂಪುಟ ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತೆ. 200 ಪುಟಗಳ ಒಂದು ಅಂಶವನ್ನು ಪರಿಗಣನೆಗೆ ತೆಗೆದುಕೊಂಡು ನೀವು ಕೊಟ್ಟಿರ್ತಕ್ಕಂಥ ಶೋಕಾಸ್ ನೋಟಿಸ್ ಏನಿದೆ ಇದು ಕಾನೂನು ಬಾಹಿರ ಅನ್ನೋ ನಿಟ್ಟಿನಲ್ಲಿ ರಾಜ್ಯಪಾಲರಿಗೆ ಆ ಒಂದು ಸಚಿವ ಸಂಪುಟದ ನಿರ್ಣಯವನ್ನು ಕಳಿಸ್ಕೊಡುವ ಕೆಲಸವನ್ನು ಮಾಡಲಾಗುತ್ತೆ. ಆದರೆ ರಾಜ್ಯಪಾಲರು ಸಚಿವ ಸಂಪುಟದಲ್ಲಿನ ನಿರ್ಣಯಗಳನ್ನು ಅವರು ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಯಾಕೆ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನ್ನೋದಕ್ಕೆ ಸೂಕ್ತ ಕಾರಣಗಳನ್ನು ಕೊಡಬೇಕು. ಆದರೆ ಗವರ್ನರ್ ಇಲ್ಲಿ ಸೂಕ್ತವಾದಂತಹ ಕಾರಣಗಳನ್ನು
ಕೊಟ್ಟಿಲ್ಲ ರಾಜ್ಯಪಾಲರು ಅನ್ನೋ ನಿಟ್ಟಿನಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ನ್ಯಾಯಮೂರ್ತಿಗಳ ಗಮನವನ್ನು ಸೆಳೆಯುವ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೆ ಸಚಿವ ಸಂಪುಟದ ನಿರ್ಣಯ ಏನಿದೆ ಆ ನಿರ್ಣಯ ಕರೆಕ್ಟ್ ಆಗಿದೆ ಅನ್ನೋ ನಿಟ್ಟಿನಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ರಾಜ್ಯಪಾಲರ ಕಾರ್ಯದರ್ಶಿ, ಆಪ್ತ ಕಾರ್ಯದರ್ಶಿ ಅವರ ಪರ ವಕೀಲ ತುಷಾರ್ ಮೆಹ್ತಾ ಇವರು ಒಂದು ರೀತಿ ಎಲ್ಲೋ ಒಂದು ಕಡೆ ಇಲ್ಲ ಅಂದರೆ ಎಲ್ಲರೂ ಕಾನೂನು ಪಂಡಿತರೇ ಇದ್ದಾರಾ ಅನ್ನೋ ನಿಟ್ಟಿನಲ್ಲಿ ಒಂದು ರೀತಿ ವ್ಯಂಗ್ಯವಾಗಿ ಕೋರ್ಟ್ನಲ್ಲಿ ಪ್ರಸ್ತಾಪವನ್ನು ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಇನ್ನು ತುಷಾರ್ ಮೆಹ್ತಾ ಆನ್ಲೈನಲ್ಲಿ ಕೋರ್ಟ್ಗೆ ಈಗ ಅಪಿಯರ್ ಆಗಿರೋದು, ಹೀಗಾಗಿ ಅವರು ಡೈರೆಕ್ಟಾಗಿ ಅಪಿಯರ್ ಆಗಿಲ್ಲ. ಈಗ ಇವ್ರ ವಾದ ನಡೀತಿದೆ. ಇವ್ರ ವಾದ ಮುಗಿದ ಬಳಿಕ ತುಷಾರ್ ಮೆಹ್ತಾ ಅವರ ಪ್ರತಿವಾದ ಆರಂಭವಾಗಲಿದೆ. ಅಂದರೆ ಶೋಕಾಸ್ ನೋಟಿಸ್ ಅನ್ನ ರಾಜ್ಯಪಾಲರು ಕೊಡೋ ಹೊತ್ತಿನಲ್ಲಿ ಮೂವರ ಹೆಸರು ಪ್ರಸ್ತಾಪ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನೇರವಾಗಿ ರಾಜ್ಯಪಾಲರಿಗೆ ಟಿ ಜೆ ಅಬ್ರಾಹಂ ಅವರು ದೂರನ್ನ ಕೊಟ್ಟಿದ್ದು. ಸೊ ಆ ವಿಷಯವಾಗಿ ನೋಟಿಸ್ ಕೊಟ್ಟಿದ್ದಾರೆ ಅಂತನಾ ಅಥವಾ ಮೂವರು ಕೂಡ ಹೆಸರು ಇರಬೇಕಿತ್ತು ಅನ್ನೋದೇ ಇವರ ವಾದ? ದಿವ್ಯಾ, ಮೂವರು ಖಾಸಗಿ ವ್ಯಕ್ತಿಗಳು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಕೆ ಮಾಡಿದ್ರು. ಅದು ಸ್ನೇಹ ಸಾಯಿ ಕೃಷ್ಣ, ಮತ್ತೊಬ್ಬರು ಟಿ ಜೆ ಅಬ್ರಾಹಂ ಹಾಗೆ ಪ್ರದೀಪ್, ಈ ಮೂವರು ಕೂಡ ಕೊಟ್ಟಿದ್ದಾರೆ. ಆದರೆ ಪ್ರಾಸಿಕ್ಯೂಷನ್ಗೆ ಕೊಡುವ ಅಂತಹ ಸಂದರ್ಭದಲ್ಲಿ ಇಲ್ಲಿ ಸ್ನೇಹ ಸಾಯಿ ಕೃಷ್ಣ ಹಾಗೆ ಪ್ರದೀಪ್ ಈ ಇಬ್ಬರ ಹೆಸರನ್ನ ರಾಜ್ಯಪಾಲರು ಉಲ್ಲೇಖವನ್ನ ಮಾಡಿಲ್ಲ. ಕೇವಲ ಟಿ ಜೆ ಅಬ್ರಹಾಂ ಅವರ ಹೆಸರಲ್ಲಿ ಇದೀಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡುವ ಕೆಲಸವನ್ನ ಅವರು ದೂರು ಕೊಟ್ಟಿದ್ರು. ಹೀಗಾಗಿ ಆ ದೂರಿಗೆ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಇದು ಕೂಡ ಕಾನೂನು ಬಾಹಿರ ಅನ್ನೋ ನಿಟ್ಟಿನಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಕೋರ್ಟ್ನಲ್ಲಿ ಪ್ರಬಲವಾಗಿ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಈ ಎಲ್ಲ ತಮ್ಮ ವಾದವನ್ನ ನ್ಯಾಯಮೂರ್ತಿಗಳ ಮುಂದೆ ಪ್ರಬಲವಾಗಿ ಇಡುವ ಕೆಲಸವನ್ನ, ಅದನ್ನ ಪ್ರಬಲವಾಗಿ ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ಮಾಡುವ ಕೆಲಸವನ್ನ ಇದೀಗ ಅಭಿಷೇಕ್ ಮನು ಸಿಂಘ್ವಿ ಅವರು ಮಾಡ್ತಿದ್ದಾರೆ. ಬಹುತೇಕ ಇದು ಇನ್ನೊಂದಷ್ಟು ಗಂಟೆಗಳ ಕಾಲ ಮುಂದುವರಿಯಬಹುದು. ಯಾಕಂತ ಹೇಳಿದ್ರೆ ಈಗಾಗಲೇ ಯಾವಾಗ ಇವರು ರಿಟ್ ಅರ್ಜಿಯನ್ನು ಹಾಕೊಳ್ತಾರೆ ಅಂತ ಹೇಳಿ ಗೊತ್ತಾಯ್ತು. ಕಳೆದ ಶನಿವಾರವೇ ಒಬ್ರು ರಿಟ್ ಅರ್ಜಿಯನ್ನ, ಅಂದ್ರೆ ಪ್ರದೀಪ್ ಪರ ವಕೀಲರು ಈಗಾಗಲೇ ರಿಟ್ ಅರ್ಜಿಯನ್ನು ಹಾಕೊಂಡಿದ್ರು. ಮತ್ತೆ ಇವತ್ತು 2 ರಿಟ್ ಅರ್ಜಿಗಳು, ಸ್ನೇಹ ಸಾಯಿ ಕೃಷ್ಣ ಹಾಗೆ ಟಿ ಜೆ ಅಬ್ರಹಾಂ ಕೂಡ ರಿಟ್ ಅರ್ಜಿಯನ್ನ, ಅಂದ್ರೆ ಕೆವಿಎಟ್ ಅನ್ನ ಆ ರಿಟ್ಗೆ ಪ್ರತಿಯಾಗಿ ಹಾಕೊಂಡಿದ್ದಾರೆ. ಹೀಗಾಗಿ ಇವರ ವಾದ, ಅಂದ್ರೆ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಮುಗಿದ ಬಳಿಕ ಇನ್ನು ತುಷಾರ್ ಮೆಹ್ತಾ ಅವರ ವಾದ ಬಾಕಿ ಇದೆ. ಅದಾದ ಬಳಿಕ ಅರ್ಜಿದಾರರು, ಈ ಒಂದು ದೂರುದಾರ ಯಾರಿದ್ದಾರೆ ಆ ದೂರುದಾರರು ಕೆವಿಎಟ್ ಸಲ್ಲಿಸಿದ್ದಾರೆ. ಅವರ ಪರ ಹಿರಿಯ ವಕೀಲರುಗಳು ಕೂಡ ಕೋರ್ಟ್ ಹಾಲ್ನಲ್ಲಿ ಬಿಡ್ಬಿಟ್ಟಿದ್ದಾರೆ. ಹೀಗಾಗಿ ಇದು ಬಹುದೊಡ್ಡ ಪ್ರೋಸೆಸ್ ಅಂತ ಅನ್ನೋ ನಿಟ್ಟಿನಲ್ಲಿ ಆರಂಭ ಹಂತದಲ್ಲಿ ಕಂಡು ಬರ್ತಿದೆ. ಇನ್ನು ಅಭಿಷೇಕ್ ಮನು ಸಿಂಘ್ವಿ ಅವರು ಎಷ್ಟು ಗಂಟೆಗಳನ್ನ ತಮ್ಮ ವಾದಕ್ಕೆ ಮೀಸಲಿಡ್ತಾರೋ ಗೊತ್ತಿಲ್ಲ. ಅದು ಮುಗಿದ ಬಳಿಕ ಬೇರೆಯವರು ತಮ್ಮ ಪ್ರತಿವಾದವನ್ನ ಆರಂಭ ಮಾಡಲಿದ್ದಾರೆ. ಆಲ್ರೈಟ್, ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀವಿ. ಮೂರ್ತಿ, ಸದ್ಯ ತಪ್ಪು ಮಾಡುವ ಮೂಲಭೂತ ಹಕ್ಕು ನನಗಿದೆ ಅಂತ ಸಿಂಘ್ವಿ ವಾದವನ್ನ ಇಟ್ಟಿದ್ದಾರೆ. ಮಧ್ಯಪ್ರದೇಶದ ಆದೇಶವನ್ನ ಇಲ್ಲಿ ತಪ್ಪಾಗಿ ಉಲ್ಲೇಖಿಸಲಾಗ್ತಾ ಇದೆ ಅಂತ ಮೆಹ್ತಾ ಅವರು ಪ್ರತಿರೋಧವನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಮಧ್ಯಪ್ರದೇಶದ ಒಂದು ಉದಾಹರಣೆಯನ್ನ ಕೊಡೋ ಮೂಲಕವಾಗಿ ವಾದವನ್ನ ಮಂಡನೆ ಮಾಡಲಾಗಿತ್ತು. ಅದಕ್ಕೆ ವಿರೋಧ ವ್ಯಕ್ತವಾಗಿದೆ. ಕ್ಯಾಬಿನೆಟ್ ನಿರ್ಣಯ ಕಾನೂನಾತ್ಮಕವಾಗಿ ಇದೆ ಅಂತ ಸಿಂಘ್ವಿ ಹೇಳಿದ್ದು, ಸಿಂಘ್ವಿ ವಾದಕ್ಕೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ವ್ಯಂಗ್ಯವಾಡಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಕಾನೂನು ಪಂಡಿತರೇ ಇದ್ದಾರಾ? ಹಾಗಾದ್ರೆ ಎಲ್ಲರೂ ತೆಗೆದುಕೊಂಡಂತಹ ನಿರ್ಧಾರ ಹಾಗಾದ್ರೆ ಕಾನೂನು ಪಂಡಿತರಿಂದ ಬಂದಿರೋದು ಅಂತ ಭಾವಿಸಬೇಕಾ ಅನ್ನೋ ಅರ್ಥದಲ್ಲಿ ಕಾನೂನು ಸಲಹೆಯನ್ನ ಪಡೆಯೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಕೂಡ ಅವರು ಪ್ರಸ್ತಾಪವನ್ನ ಮಾಡ್ತಾರೆ. ಸರ್ಕಾರದ ಪರವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾವುದೇ ಪ್ರಭಾವವನ್ನ ಮಾಡಿಲ್ಲ ಸಿದ್ದರಾಮಯ್ಯನವರು ಅಂತ ಸಿಂಘ್ವಿ ಅವರು ಪ್ರಸ್ತಾಪ ಮಾಡಿದ್ರು. ಜೊತೆಗೆ ಎಲ್ಲ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಂತಹ ನಿರ್ಧಾರವನ್ನ ರಾಜ್ಯಪಾಲರಿಗೆ ಕಳಿಸಲಾಗಿತ್ತು. ಆದರೆ ರಾಜ್ಯಪಾಲರು ಕ್ಯಾಬಿನೆಟ್ ನಿರ್ಣಯವನ್ನೇ ಅಂಗೀಕರಿಸಿಲ್ಲ ಅನ್ನುವಂತಹ ವಾದವನ್ನು ಕೂಡ ಕೋರ್ಟ್ ಮಾಡಿದ್ರು. ಇದಕ್ಕೆ ಮೆಹ್ತಾ ಅವರು ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಎಲ್ಲರೂ ಕೂಡ ಕಾನೂನು ಪಂಡಿತರೇ ಇದ್ದಾರಾ? ಕಾನೂನಿನ ಸಲಹೆಯನ್ನು ಪಡೆಯೋದ್ರಲ್ಲಿ ತಪ್ಪೇನೂ ಇಲ್ಲ ಅನ್ನುವಂತಹ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಸಂವಿಧಾನದ ಆರ್ಟಿಕಲ್ 163 ಒಪ್ಪಬೇಕಾಗುತ್ತೆ ಅಂತ ಪ್ರಸ್ತಾಪಿಸಿದ್ದಾರೆ. ಮಧ್ಯಪ್ರದೇಶದ ಆದೇಶ ವಿಷಯವಾಗಿ ಪ್ರಸ್ತಾಪ ಮಾಡಿದ್ರ ಬೆನ್ನಲ್ಲೇ ಅದಕ್ಕೂ ಕೂಡ ಅವರು ಹೇಳ್ತಾರೆ ಮಧ್ಯಪ್ರದೇಶದ ಆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋದು ಸೂಕ್ತ ಅಲ್ಲ ಅಂತ. ಅಭಿಷೇಕ್ ಮನು ಸಿಂಘ್ವಿ ಅವರು ಮಧ್ಯಪ್ರದೇಶದ ಆದೇಶದ ಪ್ರಸ್ತಾಪವನ್ನು ಮಾಡಿದರು. ಅದಕ್ಕೆ ಮಧ್ಯಪ್ರದೇಶ ಆದೇಶವನ್ನು ತಪ್ಪಾಗಿ ಇಲ್ಲಿ ಉಲ್ಲೇಖ ಮಾಡಲಾಗ್ತಾ ಇದೆ ಅಂತ ತುಷಾರ್ ಮೆಹ್ತಾ ಅವರು ಅದಕ್ಕೆ ಪ್ರತಿ ಕೌಂಟರ್ನ ಕೊಟ್ಟಿದ್ದಾರೆ. ಸಂವಿಧಾನದ ಆರ್ಟಿಕಲ್ 163 ಒಪ್ಪಬೇಕಾಗತ್ತೆ, ರಾಜ್ಯಪಾಲರು ಇದುವರೆಗೂ ಅದನ್ನ ಪರಿಗಣಿಸಿಲ್ಲ ಅನ್ನುವಂತಹ ವಿಷಯವನ್ನ ಇಲ್ಲಿ ಮಾಡಲಾಗ್ತಾ ಇದೆ. ಸಂವಿಧಾನದ ಆರ್ಟಿಕಲ್ 163 ಒಪ್ಪಬೇಕಾಗತ್ತೆ, ರಾಜ್ಯಪಾಲರು ಈವರೆಗೂ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಆದೇಶವನ್ನ ಇಲ್ಲಿ ಕೊಡಲಾಗಿದೆ ಅಂತ ಸಿಂಘ್ವಿ ಅವರು ತಮ್ಮ ವಾದವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ
ಮಧ್ಯ ಸಿಂಘ್ವಿ ಅವರ ವಾದದ ಮಧ್ಯ ಮೆಹ್ತಾ ಅವರು ಕೂಡ ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಮಧ್ಯಪ್ರದೇಶದ ಒಂದು ಆದೇಶ ವಿಷಯವಾಗಿ ಸಿಂಘ್ವಿ ಅವರು ಪ್ರಸ್ತಾಪ ಮಾಡಿದ್ದಕ್ಕೆ ಅದನ್ನು ಇಲ್ಲಿ ತಪ್ಪಾಗಿ ಉಲ್ಲೇಖ ಮಾಡಲಾಗ್ತಾ ಇದೆ ಅನ್ನುವಂತಹ ಕೋಟನ್ನು ಮಾಡಿದ್ರು. ಜೊತೆಗೆ ಈಗ ಸಂವಿಧಾನದ ಆರ್ಟಿಕಲ್ 163 ಒಪ್ಪಬೇಕಾಗತ್ತೆ ಅಂತ ಸಿಂಘ್ವಿ ಅವರು ವಾದವನ್ನು ಇಡ್ತಾ ಇದ್ದಾರೆ. ರಾಜ್ಯಪಾಲರು ಈ 163ಅನ್ನ ಹೇಗೆ ಉಲ್ಲಂಘನೆ ಮಾಡಿದ್ದಾರೆ, ಹೇಗೆ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನ್ನುವಂತಹ ಅಂಶವನ್ನು ಅಲ್ಲಿ ಹೈಲೈಟ್ ಮಾಡಲಾಗ್ತಾ ಇದೆ. ಈ ಆದೇಶವನ್ನು 163ಅನ್ನ ಒಪ್ಪಿ ಅದರ ಆಧಾರದ ಮೇಲೆ ಆದೇಶವನ್ನು ಕೊಡಬೇಕಾಗಿತ್ತು, ಆದರೆ ಇದನ್ನು ಕನ್ಸಿಡರೇ ಮಾಡಿಲ್ಲ. ಇದು ಕೇವಲ ಪೂರ್ವ ನಿಯೋಜಿತ ಒಂದು ಆದೇಶ ಅಥವಾ ನೋಟಿಸ್ ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ವಾದವನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗ್ತಾ ಇದ್ದು ವಾದವನ್ನು ಮಂಡಿಸ್ತಾ ಇದ್ದಾರೆ. ಕ್ಯಾಬಿನೆಟ್ ನಿರ್ಣಯ ಕಾನೂನಾತ್ಮಕವಾಗಿ ಇದೆ ಅಂತ ಸಿಂಘ್ವಿ ಅವರು ಹೇಳಿದ್ರು. ಸಿಂಘ್ವಿ ವಾದಕ್ಕೆ ತುಷಾರ್ ಮೆಹ್ತಾ ಅವರು ವ್ಯಂಗ್ಯವಾಡಿದ್ರು. ಎಲ್ಲರೂ ಕಾನೂನು ಪಂಡಿತರೇ ಇದ್ದಾರಾ ಹಾಗಾದ್ರೆ ಕ್ಯಾಬಿನೆಟ್ನಲ್ಲಿ ಅಂತ ಕೇಳಿದ್ರು. ಜೊತೆಗೆ ಕಾನೂನಿನ ಸಲಹೆನ ಪಡೆಯೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಕೂಡ ಸಲಹೆನ ಕೊಟ್ಟರು. ಮಧ್ಯಪ್ರದೇಶದ ಕೋರ್ಟ್ ಆದೇಶವನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ರ ವಿಷಯವಾಗಿ ಕೂಡ ಆ ಒಂದು ಕೋರ್ಟ್ ಆದೇಶವನ್ನ ಇಲ್ಲಿ ತಪ್ಪಾಗಿ ಉಲ್ಲೇಖ ಮಾಡಲಾಗ್ತಾ ಇದೆ. ಆ ಕೇಸೇ ಬೇರೆ, ಈ ಕೇಸೇ ಬೇರೆ, ಇದಕ್ಕೆ ತಾಳೆ ಹಾಕೋದು ಸೂಕ್ತವಲ್ಲ ಅಂತ ಅಲ್ಲಿ ಪ್ರತಿರೋಧವನ್ನ ತೋರಿದ್ರು. ಸಂವಿಧಾನದ ಆರ್ಟಿಕಲ್ 163 ಒಪ್ಪಬೇಕಾಗುತ್ತೆ ಅಂತ ಪ್ರಸ್ತಾಪಿಸಿದ್ದಾರೆ. ಆರ್ಟಿಕಲ್ 163ರ ಅಡಿ ಕ್ಯಾಬಿನೆಟ್ ನಿರ್ಧಾರವನ್ನ ಒಪ್ಪಬೇಕು, ಆದರೆ ಕ್ಯಾಬಿನೆಟ್ ನಿರ್ಧಾರವನ್ನ ರಾಜ್ಯಪಾಲರು ಪರಿಗಣಿಸಿಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಸಂವಿಧಾನದ 163ರ ಪ್ರಸ್ತಾಪ ಇಲ್ಲಿ ಆಗ್ತಾ ಇದೆ. ಹಾಗಾದ್ರೆ 163 ಏನ್ ಹೇಳುತ್ತೆ, ಇಲ್ಲಿ ಯಾವ ಒಂದು ಅಂಶ ಉಲ್ಲೇಖ ಆಗಿಲ್ಲ ಅಥವಾ ಪರಿಗಣನೆಗೆ ತೆಗೆದುಕೊಂಡಿಲ್ಲ ರಾಜ್ಯಪಾಲರು ಅಂತ ತಿಳಿಸ್ತಾ ಇದ್ದಾರೆ. ದಿವ್ಯಾ, ಕ್ಯಾಬಿನೆಟ್ ನಿರ್ಣಯ ಕಾನೂನಾತ್ಮಕವಾಗಿ ಇದೆ. ಈ ಕ್ಯಾಬಿನೆಟ್ ನಿರ್ಣಯವನ್ನ ಯಾಕೆ ಒಪ್ಪಿಲ್ಲ ರಾಜ್ಯಪಾಲರು ಅನ್ನೋದಕ್ಕೆ ಸೂಕ್ತ ಕಾರಣಗಳನ್ನು ಕೊಡಬೇಕಿತ್ತು. ಯಾವಾಗ ಶೋಕಾಸ್ ನೋಟಿಸನ್ನು ಕೊಟ್ಟರು ಅಂತಹ ಸಂದರ್ಭದಲ್ಲಿ ಕ್ಯಾಬಿನೆಟ್ ಒಂದು ನಿರ್ಣಯವನ್ನು ಅಂಗೀಕಾರ ಮಾಡಿದೆ, ಇದು ಕಾನೂನು ಬಾಹಿರ. ಯಾವ್ಯಾವ ಕಾರಣಕ್ಕೆ ಕಾನೂನು ಬಾಹಿರ ಅಂತೇಳಿ ಸುದೀರ್ಘವಾಗಿ 200 ಪುಟಗಳಲ್ಲಿ ಇದನ್ನ ಮೆನ್ಷನ್ ಮಾಡಲಾಗಿದೆ. ಆದರೆ ಇದನ್ನ ಗವರ್ನರ್ ಗಣನೆಗೆ ತೆಗೆದುಕೊಂಡಿಲ್ಲ. ಅವರು ಗಣನೆಗೆ ಇರೋದ್ರ ಬಗ್ಗೆ ಅವರು ಸೂಕ್ತ ಕಾರಣಗಳನ್ನು ಕೊಡಬೇಕಿತ್ತು. ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರಗಳೇನಿದ್ದಾವೆ ಅವೆಲ್ಲವೂ ಕೂಡ ಕಾನೂನು ಬದ್ಧ ಅನ್ನೋ ನಿಟ್ಟಿನಲ್ಲಿ ಅಭಿಷೇಕ್ ಮನು ಸಿಂಘ್ವಿ ನ್ಯಾಯಾಧೀಶರ ಗಮನವನ್ನು ಸೆಳೆಯುವ ಕೆಲಸವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿದಂತಹ ತುಷಾರ್ ಮೆಹ್ತಾ ಅಂದ್ರೆ ಸಚಿವ ಸಂಪುಟದಲ್ಲಿ ಇದ್ದಂಥವರು ಎಲ್ಲರೂ ಕೂಡ ಕಾನೂನು ಪಂಡಿತರ ಅನ್ನೋ ನಿಟ್ಟಿನಲ್ಲಿ ವ್ಯಂಗ್ಯವನ್ನ ಮಾಡ್ತಾರೆ. ಅದಾದ ಬಳಿಕ ಇಲ್ಲಿ ಈ ಪ್ರಕರಣದಲ್ಲಿ ಮಧ್ಯಪ್ರದೇಶದ ಹೈಕೋರ್ಟ್ ಒಂದು ನೀಡಿದಂತಹ ತೀರ್ಪೇನಿದೆ ಅದನ್ನ ಇಲ್ಲಿ ತಪ್ಪಾಗಿ ವ್ಯಾಖ್ಯಾನಿಸಲಾಗ್ತಿದೆ, ಅರ್ಥೈಸಲಾಗ್ತಿದೆ ಅನ್ನೋ ನಿಟ್ಟಿನಲ್ಲಿ ತುಷಾರ್ ಮೆಹ್ತಾ ಗಮನವನ್ನು ಸೆಳೆಯುವ ಕೆಲಸವನ್ನ ಮಾಡ್ತಾರೆ. ಆಗ ಅಭಿಷೇಕ್ ಮನು ಸಿಂಘ್ವಿ ಅವರು ತಪ್ಪನ್ನ ಮಾಡ್ತಕ್ಕಂತಹ ಅಧಿಕಾರ, ಹಕ್ಕು ಅಥವಾ ತಪ್ಪಾಗಿ ಅರ್ಥೈಸ್ಕೊಳ್ತಕ್ಕಂತಹ ಹಕ್ಕು ಮತ್ತೆ ಇದೆ, ನಮಗಿದೆ, ನನಗಿದೆ ಅನ್ನೋ ನಿಟ್ಟಿನಲ್ಲಿ ಮೂರ್ತಿ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ಪಡೆಯೋಣ.